ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ವಿಡಿಯೋ ಮಾಡಿರೋ ಉದ್ದೇಶ ಏನಪ್ಪ ಅಂತಂದರೆ, ಲಾಸ್ಟ್ ಇಯರ್ ನಾನು ಇದೇ ಥರ ವೀಡಿಯೋಸ್ ಮಾಡ್ತಾಯಿದ್ದೆ, ನಿಮ್ಮ ಮುಂದೆ ನಾನು ಬರ್ತಾಯಿದ್ದೆ. ಸ್ವಲ್ಪ ಲಾಂಗ್ ಗ್ಯಾಪ್ ತೊಗೊಂಡ್ಬಿಟ್ಟೆ, ಮತ್ತೆ ಬಂದಿದ್ದೀನಿ ಬಿಕಾಸ್ ಮತ್ತೆ ಲಾಕ್ಡೌನ್ ಬಂದಿದೆ. ಲಾಕ್ಡೌನ್ ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಿದ್ದೀರಾ? ಗೌರ್ಮೆಂಟ್ ಎಷ್ಟು ಸ್ಟ್ರಿಕ್ಟ್ ರೂಲ್ಸ್ ಮಾಡಿದೆ ಅಂತ ನಿಮಗೆ ಗೊತ್ತು. ಇದನ್ನು ಸೆಮಿ ಲಾಕ್ಡೌನ್ ಅನ್ಬೇಕು ಅಥವಾ ಕ್ವಾಡ್ರ ಲಾಕ್ಡೌನ್ ಅನ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಎಲ್ಲದರಲ್ಲೂ ರಿಯಾಯಿತಿ ಅಂತ ಕೊಟ್ಟು ಹೊರಗಡೆ ಹೋಗಿ ನೋಡಿದರೆ ಒಂದು ರೋಡಲ್ಲಿ ಏನಿಲ್ಲ ಅಂದರೆ ಒಂದು 10 ಜನ ಅಂತ ಓಡಾಡ್ತಿರ್ತಾರೆ. ಅದೇನಕ್ಕೆ ಓಡಾಡ್ತಿರ್ತಾರೆ ಅಂತ ನಮಗಂತೂ ಗೊತ್ತಿಲ್ಲ. ಆದರೆ ಮಿನಿಮಮ್ 10 ಜನ ಕೇಳಿದರೆ ಅವರು ತರಕಾರಿ ಮಾರೋರು ಇರ್ಬೋದು, ಅಥವಾ ಅವ್ರು ಯಾವುದೋ ಒಂದು ಎಂಪ್ಲಾಯಿ ಇರ್ಬೋದು. ಪಾಪ ಅವ್ರಿಗೆ ಅವ್ರವ್ರದ್ದೇ ಕಷ್ಟ ಇರುತ್ತೆ, ಅವ್ರವ್ರ ಕೆಲಸ ಅವ್ರು ಮಾಡಲೇಬೇಕು. ಓಕೆ, ನಾನಿವತ್ತು ವಿಡಿಯೋ ಮಾಡಿರೋದನ್ನ ನನ್ನ ಒಂದು ವ್ಯೂಸ್ನ ಹೇಳ್ಬಿಡ್ತೀನಿ ಏನಕ್ಕೆ ಮಾಡಿದೆ ಅಂತ. ಲೈಕ್ ಈ ಲಾಕ್ಡೌನ್ ಈ ಥರ ಇದೆ ಅಂತ ಹೇಳಿದೆ ಅಷ್ಟೇ, ಬಟ್ ನನ್ನ ಒಂದು ಸಜೆಷನ್ ನಾನು ಹೇಳಬೇಕು. ಇವಾಗ ಲಾಕ್ಡೌನ್ ಏನೋ ಮಾಡಿದ್ರಿ ಸರಿ, ಆದರೆ ಈ ಥರ ಲಾಕ್ಡೌನ್ ಮಾಡೋದ್ರಿಂದ ಡೈಲಿ ವೇಜ್ ವರ್ಕರ್ಸ್ ಅಂದರೆ ದಿನಾಲು ದುಡಿದು ತಿನ್ನೋರ ಗತಿ ಏನು ಸರ್? ಈ ಥರ ಇನ್ನು ನೀವು 1 ವರ್ಷ ಅಲ್ಲ 2 ವರ್ಷ ಕಂಟಿನ್ಯೂ ಮಾಡಿ. ಈ ಥರ ಲಾಕ್ಡೌನ್ ಮಾಡಿದ್ರೆ ಕರೋನಾ ನಮ್ಮ ಕಂಟ್ರೋಲಿಗೆ ಬಂದಂಗೆ. ಒಂದು ವ್ಯಾಕ್ಸಿನೇಷನ್ ಕೊಡೋದನ್ನ ಜಾಸ್ತಿ ಮಾಡಿ, ಅಥವಾ ಲಾಕ್ಡೌನ್ನ ಇನ್ನೂ ಸ್ವಲ್ಪ ಸ್ಟ್ರಿಕ್ಟ್ ಮಾಡಬೇಕಾಗಿತ್ತು. ಆದರೆ ಇನ್ನೊಂದು ಫ್ಯೂ ಡೇಸಲ್ಲಿ ಲಾಕ್ಡೌನ್ ಮುಗಿಯುತ್ತೆ ಅಂತ ಅಂತಿದ್ದಾರೆ. ಇನ್ನೂ ಸ್ವಲ್ಪ ನ್ಯೂಸಸ್ ಬಂದಿರೋ ಪ್ರಕಾರ ಇನ್ನೂ 2 ಮಂತ್ ಏನೋ ಲೈಕ್ ಎಕ್ಸ್ಟೆಂಡ್ ಆಗಿಬಿಡುತ್ತಂತೆ ಅಂತ ಬೇರೆ ಹೇಳ್ತಿದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. ಆದರೆ ಇದರಲ್ಲಿ ತತ್ತರಿಸಿ ಹೋಗ್ತಿರೋರು ಡೈಲಿ ವೇಜ್ ವರ್ಕರ್ಸ್. ಇವಾಗ ಗೌರ್ಮೆಂಟ್ ಎಂಪ್ಲಾಯಿಗೇ ಕರೋನಾ ಪಾಸಿಟಿವ್ ಬಂತು ಅಂದರೆ, ಅಥವಾ ಯಾವುದೇ ಒಂದು ಕಂಪನಿ ಎಂಪ್ಲಾಯಿಗೆ ಕರೋನಾ ಪಾಸಿಟಿವ್ ಬಂತು ಅಂತಂದರೆ ಅವ್ರಿಗೇನು ಸರ್ ಒಂದು 14 ಡೇಸ್ ರಜೆ ಅಂತ ಸಿಗುತ್ತೆ, ಪೇಯ್ಡ್ ಲೀವ್ಸ್. ಅಂದರೆ ಅವ್ರಿಗೆ ದುಡ್ಡು ಕೊಡ್ತಾರೆ. ಆದರೆ ಡೈಲಿ ದುಡ್ಕೊಂಡು ತಿನ್ನೋರಿಗೆ ದುಡ್ಡು ಕೊಡ್ತಾರ ಕೆಲಸ ಮಾಡ್ದೇನೆ? ಅವ್ನು ಕೆಲಸ ಮಾಡಿದ್ರೇ ಅದರದ್ದು 1% ದುಡ್ಡು ಕೊಡೋಕ್ಕೆ, ಸ್ವಲ್ಪ ಎಕ್ಸ್ಟ್ರಾ ಕೊಡೋಕ್ಕೇ ಹಿಂದೆ ಮುಂದೆ ನೋಡೋ ಮಾಲೀಕರು ಅವ್ನು ಕೆಲ್ಸಕ್ಕೆ ಬರಲಿಲ್ಲ ಅಂದರೆ ಫ್ರೀಯಾಗಿ ದುಡ್ಡು ಕೊಡ್ತಾರಾ? ಇಲ್ಲ. ಈ ಥರ ಇರುವಾಗ ನೀವು ಲಾಕ್ಡೌನ್ನ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾ ಇದ್ದರೆ ಅವ್ರ ಗತಿ ಏನು? ಅವ್ರಿಗೆ ಬರ್ತಿದ್ದ ಸಂಬಳದಲ್ಲಿ ಮನೆ ಬಾಡಿಗೆ ಕೊಟ್ಕೊಂಡು ನಿಮ್ಮ ಎಲೆಕ್ಟ್ರಿಸಿಟಿ ಬಿಲ್ಲು, ವಾಟ್ರ್ ಬಿಲ್ಲು, ಮಕ್ಕಳ ಎಜುಕೇಷನ್ನು ಇಷ್ಟನ್ನೆಲ್ಲ ನೋಡ್ಕೊಂಡಿದ್ದಿದ್ರು ಇಷ್ಟು ದಿನ. ಈ ಥರ ಲಾಕ್ಡೌನ್ ಮಾಡ್ತಾ ನೀವು ಅವ್ರ ಗತಿ ಏನು? ಪ್ಯಾಕೇಜ್ ಘೋಷಣೆ ಮಾಡಿದ್ದೀರಾ? ಹೌದು, ನಾನು ನೋಡಿದೆ ಪ್ಯಾಕೇಜಲ್ಲಿ ಯಾರ್ಯಾರಿಗೆ ಘೋಷಣೆ ಮಾಡಿದ್ದೀರಾ ಅಂತ. ಓಕೆ, ಈ ಘೋಷಣೆ ಮಾಡಿರೋ ಪ್ಯಾಕೇಜಲ್ಲಿ ಹಬ್ಬ ಅಂದರೆ ಒಬ್ರಿಗೆ ಎಷ್ಟು ಬರ್ಬೋದು? 2,000 ಹೋಗ್ಲಿ, ಮ್ಯಾಕ್ಸಿಮಮ್ 5,000 ಅಂತಲೇ ಇಟ್ಕೊಳ್ಳೋಣ ಸರ್. ಈಗ ಮನೆಯಲ್ಲಿ ಯಾರಿಗಾರು ಒಬ್ಬರಿಗೆ ಹುಷಾರಿಲ್ಲ ಅಂತಂದರೆ ಅವರ ಮೆಡಿಕಲ್ ಎಕ್ಸ್ಪೆಂಡಿಚರ್ಸ್ ಎಷ್ಟಿರುತ್ತೆ ಅಂತ ನಿಮಗೆ ಗೊತ್ತಾ? ಅವ್ರಿಗೆ ಬೇಕಾಗಿರ್ತಕ್ಕಂಥ ಮೆಡಿಸನ್ಸೇ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂತ ಗೊತ್ತಾ? ಅಥವಾ ಅವ್ರ ಮಕ್ಕಳಲ್ಲಿ ಅವ್ರ ಮನೆಯಲ್ಲಿ ಮಕ್ಕಳೇನಾರು ಓದೋರಿದ್ರು ಅಂತಂದರೆ ಅವ್ರ ಎಜುಕೇಷನ್ ಫೀಸ್ ಕಟ್ಟೋದಿರುತ್ತೆ. ಮನೆ ಬಾಡಿಗೆ, ಎಲ್ಲ ಮನೆ ಬಾಡಿಗೆ ಇಸ್ಕೊಳ್ಳೋರು ಏನು ಸುಮ್ಮನೆ ಬಿಡ್ತಾರಾ? 10ರಲ್ಲಿ 2 ಕ್ರೂರರು ಇದ್ದೇ ಇರ್ತಾರೆ, ನೀವು ಕೊಡಲೇಬೇಕು, ಇಲ್ಲ ಮನೆ ಖಾಲಿ ಮಾಡಿ. ಇನ್ನು ಎಲೆಕ್ಟ್ರಿಸಿಟಿ ಬಿಲ್ ನೀವೇನೋ ಸ್ವಲ್ಪ ಟೈಮ್ ಕೊಟ್ಟಿದ್ದೀರಾ ಅಂತ ಕೇಳ್ಪಟ್ಟೆ. ಆದರೆ ನೀವು ಎಷ್ಟೇ ಟೈಮ್ ಕೊಟ್ಟರು ಒಂದಲ್ಲ ಒಂದಿನ ಅಷ್ಟು ದುಡ್ಡು ಕಟ್ಟಲೇಬೇಕಲ್ವಾ? ಶ್ರೀಮಂತರಿಗೆ ಏನಪ್ಪ 1,000 2,000 ಎಲ್ಲ ಲೆಕ್ಕಕ್ಕೆ ಇರಲ್ಲ. ಆದರೆ ಬಡವರಿಗೆ 1,000 ಅನ್ನೋದು ಎಷ್ಟು ದುಡ್ಡು? ಏನೋ ಒಂದು ಸಲ ಎಲೆಕ್ಟ್ರಿಸಿಟಿ ಬಿಲ್ಲು 500 ರೂಪಾಯಿ ಬಂದುಬಿಡ್ತು ಅಂದರೆ, ಅಯ್ಯೋ ಇಷ್ಟೊಂದು ಬಂದುಬಿಡ್ತಲ್ಲ ಅಂತ ಎಷ್ಟು ಕಷ್ಟಪಡ್ತಾರೆ. ಅಂಥದ್ರಲ್ಲಿ ನೀವು ಈ ಥರ ಲಾಕ್ಡೌನ್ನ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದೀರಾ. ಒಂದರಲ್ಲಾದರೂ ಕರೆಕ್ಟಾಗಿ ರಿಯಾಯಿತಿ ಕೊಟ್ಟಿದ್ದೀರಾ. ರಿಯಾಯಿತಿ ಅಂದರೆ ಬೇರೆ ಥರ ಅಲ್ಲ, ಈ ಎಲೆಕ್ಟ್ರಿಸಿಟಿ ಬಿಲ್, ವಾಟರ್ ಬಿಲ್ಲಲ್ಲಿ ಏನಾದರೂ ಸ್ವಲ್ಪ ಡಿಸ್ಕೌಂಟ್ ಕೊಟ್ಟಿದ್ದೀರಾ? ಇಲ್ಲ, ಟೈಮ್ ಕೊಟ್ಟಿದ್ದೀರಾ ಕಟ್ರಿ ಅಂತ. ಕೆಲಸ ಮಾಡ್ದಲೇ ದುಡ್ಡು ಬನ್ನಿ ಅಂತಂದರೆ ಎಲ್ಲಿಂದ ಬರುತ್ತೆ ಅಷ್ಟೊಂದು ದುಡ್ಡು ಕೊಟ್ಟೋದಕ್ಕೆ? ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಇದು ನಮ್ಮನೆ ಎಕ್ಸಾಂಪಲ್ಲೇನೆ. ಈಗ ನಾವು ನೇಕಾರರು, ಮಗ್ಗ ನೇಯ್ದು ಜೀವನ ಮಾಡ್ತಾರೆ ಅಪ್ಪ. ಈ ಥರ ಲಾಕ್ಡೌನ್ ಮುಂದಕ್ಕೆ ಆಗ್ತಾ ಹೋದರೆ ಅವ್ರು ಮಾಡಿರೋ ಬಟ್ಟೆಗೆ ಬೆಲೆ ಎಲ್ಲಿದೆ? ಡಿಮ್ಯಾಂಡ್ ಎಲ್ಲಿದೆ? ಈ ಥರ ಲಾಕ್ಡೌನ್ ಆಯಿತು ಅಂದರೆ ಅವ್ರು ಹೆಂಗೆ ಟ್ರಾನ್ಸ್ಪೋರ್ಟ್ ಮಾಡಬೇಕು? ಅವ್ರಿಗೆ ಎಲ್ಲಿಂದ ಬರುತ್ತೆ ದುಡ್ಡು? ಸರ್ಕಾರ ಏನಾದರೂ ಘೋಷಣೆ ಮಾಡಿದೆಯಾ? ನಾವಿರೋದು 6 ಜನ, 6 ಜನಕ್ಕೆ ಪ್ರತಿಯೊಬ್ಬರ ಅಕೌಂಟಿಗೆ ಏನಾರು 4,4 ಸಾವಿರ ಆಗ್ತೀವಿ ಅಂತ ಏನಾರು ಹೇಳಿದ್ದೀರಾ? ಇಲ್ಲ. ಹೋಗ್ಲಿ ಬಿಡಿ, ನಮಗೆ ಇರಲಿ, ಸುಮ್ಮನೆ ಹೇಳಬಾರ್ದು. ಮತ್ತು ಕಂಪ್ನಿ ಅಂತ ಬಂದಾಗ ಸರ್, ಕಂಪ್ನಿ ಎಂಪ್ಲಾಯೀಸ್ ಒಂಥರ ನಮ್ಮ ಹಾರ್ಟಿನ ಲಂಗ್ಸ್ ಇದ್ದಂಗೆ. ಲಂಗ್ಸ್ ಚೆನ್ನಾಗಿ ವರ್ಕ್ ಮಾಡಿದರೆ ಅಲ್ವಾ ನಮ್ಮ ಹಾರ್ಟು ಕೂಡ ಚೆನ್ನಾಗಿದೆ, ನಾವು ಚೆನ್ನಾಗಿರ್ತೀವಿ ಅಂತ ಹೇಳೋದು. ಸೊ ನನ್ನ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನಿಮ್ಮ ಕಂಪನಿ ಎಂಪ್ಲಾಯೀಸಿಗೆ, ಆದರೆ ಇದು ರಿಕ್ವೆಸ್ಟ್ ಅಷ್ಟೇ, ಇದು ನನ್ನ ಕಂಪಲ್ಷನ್ ಅಲ್ಲ, ರಿಕ್ವೆಸ್ಟ್ ಅಷ್ಟೇ ಇದು. ಆದರೆ ನಿಮ್ಮ ಕಂಪನಿ ಎಂಪ್ಲಾಯೀಸಿಗೆ ವ್ಯಾಕ್ಸಿನೇಷನ್ ತಲುಪ್ಸೋಕ್ಕಾಗುತ್ತಾ ನಿಮ್ಮ ಕೈಲಿ? ಬಿಕಾಸ್ ನಿಮ್ಮ ಟರ್ನ್ ಓವರ್ ಎಷ್ಟೆಷ್ಟೋ ಇರುತ್ತೆ, 1 ಇಯರ್ ಟರ್ನ್ ಓವರು, ಅದು ನಿಮಗೆ ಗೊತ್ತು ಎಷ್ಟು ಪ್ರಾಫಿಟ್ ಎಲ್ಲ ಬರ್ತಿರುತ್ತೆ ಅಂತ.
ನಿಮಗೆ ಕಂಪ್ನಿ ರನ್ ಆಗಬೇಕು ಅಂತಂದರೆ ಎಂಪ್ಲಾಯೀಸ್ ವರ್ಕ್ ಮಾಡಲೇಬೇಕು. ಲೈಕ್ ಎಂಪ್ಲಾಯೀಸ್ ಚೆನ್ನಾಗಿ ಕೆಲಸ ಮಾಡಿದ್ರು ಅಂತಂದರೆ ನಿಮ್ಮ ಕಂಪ್ನಿ ಟರ್ನ್ ಓವರ್ ಚೆನ್ನಾಗಿರುತ್ತೆ. ಸೊ ನಿಮ್ಮ ಕಂಪ್ನಿ ಟರ್ನ್ ಓವರ್ ಚೆನ್ನಾಗಿದೆ ಅಂತ ಏನು ಎಂಪ್ಲಾಯೀಸ್ ವರ್ಕ್ ಮಾಡಲ್ಲ ಅಲ್ವಾ? ಸೊ ನಿಮಗೆ ಮೇಜರಾಗಿ ಒಂಥರ ರೂಟ್ ಥರ ಇರೋರು ಯಾರು? ಬೇರು ಅಂದರೆ ಯಾರಿಲ್ಲಿ? ಎಂಪ್ಲಾಯೀಸ್. ಸೊ ನಿಮ್ಮ ಕೈಲಾದರೆ ದಯವಿಟ್ಟು ಕಂಪ್ನಿ ಎಂಪ್ಲಾಯೀಸಿಗೆ ವ್ಯಾಕ್ಸಿನೇಷನ್ ಕೊಡಿ. ಬಿಕಾಸ್ ಕಂಪ್ನಿ ಎಂಪ್ಲಾಯೀಸ್ ಬಂದುಬಿಟ್ಟು ಬಿಟ್ವೀನ್ ದ ಏಜ್ ಆಫ್ 18 to 44 ಒಳಗಡೆ ಇರೋರೇ ಇರ್ತಾರೆ ಆಲ್ಮೋಸ್ಟ್. ಅವ್ರು ಚೆನ್ನಾಗಿದ್ರು ಅಂತಂದರೆ ನಿಮ್ಮ ಕಂಪನಿನೂ ಚೆನ್ನಾಗಿ ರನ್ ಆಗುತ್ತೆ, ಪ್ಲಸ್ ಅವರ ಫ್ಯಾಮಿಲಿನೂ ಸುರಕ್ಷಿತವಾಗಿರುತ್ತೆ. ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್ ಇರಲ್ವಲ್ಲ. ಇವಾಗೇನೋ ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಈ ಥರ ಮಾಡಿರೋರಿಗೆ ವರ್ಕ್ ಫ್ರಮ್ ಹೋಮ್. ಅದೇ ಮೆಕ್ಯಾನಿಕಲ್ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್ ಅವ್ರ ಫೀಲ್ಡಿಗೆ ಇಳಿಲೇಬೇಕು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಿಗೆ ಹೋಗಲೇಬೇಕು. ಪ್ರೊಡಕ್ಷನ್ನೇ ನಾವು ಮನೆ ಕುತ್ಕೊಂಡ್ಬಿಟ್ಟು ಅಲ್ಲಿ ಕಂಪ್ನಿಯಲ್ಲಿ ಎಷ್ಟು ಪ್ರೊಡಕ್ಷನ್ ಆಗಿದೆ, ಹೇಗಾಗಿದೆ ಅದನ್ನೆಲ್ಲ ನಾವು ನೋಡೋಕ್ಕೆ ಬರೋದಿಲ್ಲ, ನಾವು ಹೋಗ್ಬಿಟ್ಟೆ ಮಾಡ್ಕೊಂಬರ್ಬೇಕಲ್ವಾ. ಸೊ ಇವರೆಲ್ಲ ಯುವಕರು, ಅಂದರೆ ಇವ್ರು ಚೆನ್ನಾಗಿದ್ರು ಅಂತಂದರೆ ಮನೆಯವರೆಲ್ಲ ಚೆನ್ನಾಗಿರ್ತಾರೆ. ಬಿಕಾಸ್ ಇವರೇ ಮನೆಗೆ ಆಧಾರ ಸ್ತಂಭ. ಸೊ ಅವರಿಗೆ ವ್ಯಾಕ್ಸಿನೇಷನ್ ಕರೆಕ್ಟಾಗಿ ಸಿಕ್ತು ಅಂತಂದರೆ ಅವ್ರ ಫ್ಯಾಮಿಲಿಗೂ ಕೂಡ ತುಂಬ ಸಹಾಯ ಆಗುತ್ತೆ ಸರ್. ನೀವು ಒಬ್ರಿಗೆ ಸಹಾಯ ಮಾಡೋದ್ರಿಂದ ಅವ್ರ ಫ್ಯಾಮಿಲಿ ಸುರಕ್ಷಿತವಾಗಿರುತ್ತೆ ಅಲ್ವಾ? ಸೊ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಗೌರ್ಮೆಂಟು. ಬಿಕಾಸ್ ಹೊರಗಡೆ ಡೈಲಿ ದುಡಿಯೋರು ಮತ್ತು ಈ 18 ವರ್ಷದಿಂದ 44 ವರ್ಷದ ಮಧ್ಯದಲ್ಲಿರೋರು ತುಂಬ ತುಂಬ ಇಂಪಾರ್ಟೆಂಟ್. ಹಾಗಂತ ನಾನೇನು ವಯಸ್ಸಾಗಿರೋರನ್ನ ಬಿಟ್ಬಿಡಿ ಅಂತ ಹೇಳಲ್ಲ. ಆದರೆ ನನ್ನ ಪ್ರಕಾರ ಸಿಚುಯೇಷನ್ ಹೆಂಗಿದೆ ಅಂತಂದರೆ ಇವರು ದುಡಿದ್ರೇ ಮನೆ ಜೀವನ ಎಲ್ಲ ರನ್ ಆಗ್ತಾ ಇರುತ್ತೆ. ಇವರೇ ದುಡಿಯೋದು ಸ್ಟಾಪ್ ಮಾಡಿದ್ರು, ಅಂದರೆ ಪಾಸಿಟಿವ್ ಬಂದುಬಿಟ್ಟಿದೆ, ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಬಿಟ್ಬಿಟ್ರು, ಎಷ್ಟು ಟೆನ್ಷನ್ ಆಗುತ್ತೆ. ಎಲ್ಲನೂ ಒಂದಕ್ಕೊಂದು ಲಿಂಕ್ ಇರುತ್ತೆ. ಈ ಕಂಪ್ನಿಯವ್ರಿಗೆ ವ್ಯಾಕ್ಸಿನೇಷನ್ ಕೊಡೋಕ್ಕೆ ಕೇಳಿದೆ, ಹಂಗಂತಂದ್ಬಿಟ್ಟು ಕಂಪ್ನಿಯವ್ರೇನು ಸಿಟ್ಟಾಗಬೇಡಿ. ಆದರೆ ರಿಕ್ವೆಸ್ಟ್ ಅಷ್ಟೇ, ಈ ಥರ ಏನಾದ್ರು ಸಹಾಯ ಮಾಡ್ಬೋದಾ ಅಂತ. ಸಹಾಯ ಮಾಡಿದರೆ ತುಂಬ 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 ಒಳ್ಳೆಯದಾಗುತ್ತೆ ನನ್ನ ಕಡೆಯಿಂದ ಅಂತೂ. ಯಾಕಂತಂದರೆ ನಾನು ಸ್ಲಾಟ್ ಬುಕ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ, ಒಂದು 10 ಡೇಸಿಂದ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಅನ್ಫಾರ್ಚುನೇಟ್ಲಿ ಸ್ಲಾಟ್ ಸಿಗ್ತಾ ಇಲ್ಲ, ಎಲ್ಲ ಬುಕ್ಡ್ ಅಂತ ಬರ್ತಾ ಇದೆ. ನಿಜವಾಗ್ಲೂ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೋ ಅಥವಾ ನಿಜವಾಗ್ಲೂ ಬುಕ್ ಮಾಡಿದ್ರೋ ಅದು ನನಗೂ ಗೊತ್ತಾಗ್ತಿಲ್ಲ. ನಾನು ಟ್ರೈ ಮಾಡ್ತಾನೇ ಇದ್ದೀನಿ, ಸಿಗ್ತಿಲ್ಲ. ಅಟ್ಲೀಸ್ಟ್ ಕಂಪ್ನಿ ಕಡೆಯಿಂದ ಏನಾದ್ರು ನಿಮ್ಮ ಎಂಪ್ಲಾಯೀಸ್ ನೀವು ಕೊಡ್ತೀರಾ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ ನಿಮ್ಮ ಕಂಪನಿಯಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ, ಯಾವ್ಯಾವ ಬ್ರಾಂಚಲ್ಲಿ ಎಷ್ಟೆಷ್ಟು ಜನ ವರ್ಕ್ ಮಾಡ್ತಿದ್ದಾರೆ, ಹಂಗಂದ್ಬಿಟ್ಟು ಲೆಕ್ಕ ಸಿಗುತ್ತೆ. ಈ ಗೌರ್ಮೆಂಟ್ನ ನಾವು ನಂಬ್ಕೊಂಡು ಕೂತ್ರೆ ನಮ್ಮದು ಯಾವಾಗ ಬರುತ್ತೆ ಅನ್ನೋದೇ ಇನ್ನೂ ಗೊತ್ತಿಲ್ಲ. ಐ ಥಿಂಕ್ ಇನ್ನೂ 5-6 ತಿಂಗಳುಗಳೇನಾದ್ರು ಕಾಯಬೇಕಾಗುತ್ತೆ, ಅದು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ 3ನೇ ವೇವ್ ಬರೋಷ್ಟರೊಳಗಡೆ ಇವರು ಎಲ್ಲರಿಗೂ ವ್ಯಾಕ್ಸಿನೇಷನ್ ಸಿಕ್ಕಿಬಿಡ್ತು ಅಂತಂದರೆ ಮನೆಗಿರೋ ಮಕ್ಕಳು ಸೇಫ್ ಆಗಿರ್ತಾರೆ. ಮನೆಗಿರೋ ಮಕ್ಕಳು ಸೇಫ್ ಆಗಿರಬೇಕು ಅಂತಂದರೆ ಅವ್ರ ಅಪ್ಪ ಅಮ್ಮ ಅವರೆಲ್ಲರೂ ಸೇಫ್ ಆಗಿರ್ಬೇಕು ಫಸ್ಟು ಅಲ್ವಾ. ಮತ್ತು ಇನ್ನು ಕೊನೆಯದು ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ಬೇಕಂತ ಅನ್ಕೊತೀನಿ. ಯಾರ್ಯಾರು ಈ ಕರೋನಾ ಟೈಮಲ್ಲಿ ಜನರಿಗೆ ಆಹಾರ ಕಿಟ್ ಅಂತನಾದರೂ ಅಥವಾ ಅವರಿಗೆ ಫ್ರೀಯಾಗಿ ಸರ್ವಿಸ್ ಕೊಡೋದು, ಆ್ಯಂಬುಲೆನ್ಸ್ ಸರ್ವಿಸು, ಮತ್ತೊಂದು ಏನಾದರೂ ನಿಮ್ಮ ಕೈಲಿ ಆದಷ್ಟು ನೀವು ಸಹಾಯ ಮಾಡ್ತಾ ಇದ್ದೀರಾ. ತುಂಬ 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 ಧನ್ಯವಾದಗಳು. ಯಾಕಂತಂದರೆ ಈಗಿನ ಕಾಲದಲ್ಲಿ ಫ್ರೀಯಾಗಿ ಕೊಡೋದು ಅಂತಂದರೆ ಅದೊಂಥರ ಭ್ರಮೆ, ಕನಸೆಲ್ಲ ಕೂಡ ಫ್ರೀಯಾಗಿ ಏನಾದ್ರು ಸಿಗುತ್ತಾ ಇಲ್ಲ ಗೊತ್ತಿಲ್ಲ. ಆದರೆ ನೀವು ದಾನ ಅಂತ ಇವಾಗ ಏನು ಮಾಡ್ತಾ ಇದ್ದೀರಲ್ಲ, ಒಂದಲ್ಲ ಒಂದಿನ ನಿಮ್ಮನ್ನು ಆ ದಾನ ಉಳಿಸುತ್ತೆ. ಅಂದರೆ ಆ ದೇವ್ರು ನಿಮಗೆ ಒಳ್ಳೇದು ಮಾಡ್ತಾನೆ, ನಿಮಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಎಲ್ಲರಿಗೂ ಸ್ವಲ್ಪ ಸಹಾಯ ಮಾಡಿ, ಯಾವುದರಿಂದನಾದ್ರು ಸಹಾಯ ಮಾಡಿ. ಬಡವರಿಗೆ ಲೈಕ್ ಕಷ್ಟ ತುಂಬಾ ಇದೆ, ಒಂದಕ್ಕೊಂದು ಚೈನ್ ಲಿಂಕ್ ಇದ್ದಂಗೆ. ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರೂ ಸೇಫಾಗಿರಿ. ಕರೋನಾನ ನಾವೆಲ್ಲರೂ ಸೇರಿ ಓಡಿಸೋಣ. ಓಕೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.